ತಂದೆಯ ಮೇಲೆ ನನಗೆ ಎಷ್ಟು ಪ್ರೀತಿ ಕೊಟ್ಟರು, ಅವರು ಪ್ರೀತಿ ನನಗೆ ಕೊಟ್ಟರು. ಅವರು 9 ವರ್ಷ ಆರೋಗ್ಯವಾಗಿ ಜೀವನ ಮಾಡಿದ್ರಲ್ಲ, ಎಂಥ ಭಾಗ್ಯರು ನಂದು. ಯಾರು ಏನು ಮಾಡಿದರೇನು, ಕಾರಣ ಏನು? ಅದು ಕಾರಣ ಏನು? ಏನು ಕಾರಣವಿಲ್ಲಂದರೆ ಏನು ಕಾರ್ಯ ಮಾಡಿಲ್ಲ. ಇವತ್ತು ನಾನು ಬಂದಿದ್ದೀನಿ, ಈ ಊರ ಹೆಸರು ಗೊತ್ತಿಲ್ಲ ನನಗೆ, ಯಾವಾಗಲೂ ಈ ರೂಟಲ್ಲೇ ಬಂದಿಲ್ಲ ನಾನು. ಜಹೀರಾಬಾದು, ಬೀದರು, ಮತ್ತು ಇವತ್ತು ಸಾಯಂಕಾಲ ಬಿಜಾಪುರ. ಏನು ಯಾಕೆ ಬಂದಿದ್ದೀನಿ ನಾನು? ಹಿಂದಿನ ಜನ್ಮ ನೀವೆಲ್ಲರಿಗೂ ಹೇಳೋದು ಉಳಿದಿತ್ತು, ಅದು ಕರ್ಮ ಸಿದ್ಧಾಂತ, ಅಲ್ಲಿ ಸೃಷ್ಟಿ. ಇಲ್ಲಿ ನಾನು ಬರಬೇಕಲ್ಲ, ಆ ಕೆಲಸ ಪೂರ್ಣ ಮಾಡಬೇಕಲ್ಲ, ಕಂಪ್ಲೀಟ್. ಇದು ಕರ್ಮ ಸಿದ್ಧಾಂತ. ಹಿಂದಿನ ಜನ್ಮ ಮಾಡಿದ್ದು ಸೃಷ್ಟಿ, ಇವಾಗ ಅನುಭವಿಸೋದು ಸ್ಥಿತಿ. ಅಂದರೆ ಲಯ ಮಾಡಿಕೊಳ್ಳೋದು. ಜ್ಞಾನದಿಂದ ಕರ್ಮನ ಏನು ಮಾಡ್ಕೊಳ್ತೀವಿ? ಲಯ ಮಾಡ್ಕೊಳ್ತೀವಿ. ಹೌದಾ ಅಲ್ವ? ಹಿಂದಿನ ಜನ್ಮ ನಾವು ಏನು ಮಾಡಿದ್ದೀವೋ ಆ ಅಪಕಾರ ಕರ್ಮ, ಪಾಪದ ಕರ್ಮ ಈ ಜನ್ಮ ಅನುಭವಿಸಬೇಕು. ನನ್ನ ದುಃಖಕ್ಕೆ, ನನ್ನ ಕಷ್ಟಕ್ಕೆ, ನನ್ನ ನಷ್ಟಕ್ಕೆ ನಾನೇ ಕಾರಣ, ನನ್ನ ಜನ್ಮೇ ಕಾರಣ, ನನ್ನ ಕರ್ಮೇ ಕಾರಣ.